ಮುಸ್ತಾದರವರ ಸಂದೇಶ ಈ ನಾಡಿನ ಆಡಳಿತ ವರ್ಗದ ಕಿವಿಗೂ ತಟ್ಟಿದೆ. ಅವರ ಅಭಿನಂದನೆಗಳನ್ನು ಕೂಡ ಅದು ಪಡೆದಿದೆ. ನಮ್ಮ ನಾಡಿನಲ್ಲಿ ಎಷ್ಟೊಂದು ಸುಂದರವಾದ ಸೌಹಾರ್ದ ಇದೆ ಅಂತ ಯೋಚಿಸಿ ನೋಡಿ. ಈ ಶಾಲಾ ಮೈದಾನದಲ್ಲಿ ಸಾವಿರಾರು ಜನರು ಸೇರಿ ಬೃಹತ್ತಾದ ಒಂದು ಸಮ್ಮೇಳನ ನಡೆಯುತ್ತಾ ಇದೆ. ನಮ್ಮ ಮುಂಭಾಗದ ರಸ್ತೆಯಲ್ಲಿ ನಮ್ಮ ಹಿಂದೂ ಬಾಂಧವರು ಅವರ ಧಾರ್ಮಿಕವಾದ ಕಾರ್ಯಕ್ರಮಗಳ ಘೋಷವಾಕ್ಯವನ್ನ ಘೋಷಯಾತ್ರೆಯನ್ನು ಮಾಡುತ್ತಾ ಇದ್ದಾರೆ. ಯಾವುದೇ ಸಂಘರ್ಷಗಳಿಲ್ಲ, ಯಾವುದೇ ಉದ್ವೇಗಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ನಮ್ಮಿಂದ ಅವರಿಗೆ ತೊಂದರೆಯಾಗಿಲ್ಲ, ಅವರಿಂದ ನಮಗೆ ತೊಂದರೆಯಾಗಿಲ್ಲ. ಇದನ್ನೇ ನಾವು ವಿವಿಧತೆಗಳಲ್ಲಿ ಏಕತೆ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ಧರ್ಮಗಳನ್ನು ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಲ್ಲಿರುವ ಎಲ್ಲವನ್ನೂ ಕೂಡ ಒಂದೇ ಪ್ಲಾಟ್ಫಾರ್ಮ್ಗೆ ತರುವುದು ಅಲ್ಲಾಹನ ಇಚ್ಛೆಗೆ ವಿರುದ್ಧವಾಗಿದೆ. ವಲೌ ಶಾಅ ರಬ್ಬುಕ ಲಜಅಲ ಅನ್ನಾಸ ಉಮ್ಮತನ್ ವಾಹಿದ ವಲಾ ಯಜಾಲೂನ ಮುಖ್ತಲಿಫೀನ್. ಇಲ್ಲಿರುವ ಎಲ್ಲವನ್ನೂ ಕೂಡ ಒಂದೇ ಒಂದು ಜನಾಂಗವನ್ನಾಗಿ ಮಾಡುವುದು ಅಲ್ಲಾಹನ ಉದ್ದೇಶವಲ್ಲ. ಅಲ್ಲಾಹನಿಗೆ ಆ ಉದ್ದೇಶಿತದಲ್ಲೂ ಕೂಡ ಜಗತ್ತಿನಲ್ಲಿ ಸಂಪೂರ್ಣವಾದ ಏಕತೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ಭಿನ್ನತೆಗಳು, ಅಭಿಪ್ರಾಯ ವ್ಯತ್ಯಾಸಗಳು ಜಗತ್ತಿನ ಸಹಜವಾದ ಪ್ರಕ್ರಿಯೆ ಎನ್ನುವ ಮಾತನ್ನು ಕುರ್ಆನ್ ಇಲ್ಲಿ ಒತ್ತಿ ಹೇಳಿದೆ. ಈ ರೀತಿಯ ಭಿನ್ನಮತಗಳ ಪ್ರಪಂಚಗಳಲ್ಲಿ, ಅಭಿಪ್ರಾಯ ವ್ಯತ್ಯಾಸಗಳ ಪ್ರಪಂಚಗಳಲ್ಲಿ ಮನುಷ್ಯನ ಜವಾಬ್ದಾರಿ ಏನು ಅಂತ ಕೇಳಿದರೆ ಅತ್ಯಂತ ಶ್ರೇಷ್ಠವಾದ ದಾರಿಯನ್ನು ಹುಡುಕಿಕೊಂಡು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯುವ ಪ್ರಯತ್ನಗಳನ್ನು ಮಾಡಬೇಕು. ಮನುಷ್ಯನಿಗೆ ಅಲ್ಲಾಹು ಬುದ್ಧಿಯನ್ನು ಕೊಟ್ಟಿದ್ದಾನೆ, ಯೋಚನೆ ಮಾಡುವ ಚಿಂತಾಶಕ್ತಿಯನ್ನು ಕೊಟ್ಟಿದ್ದಾನೆ. ಅನುಭವಗಳಿಂದ ಒಳಿತನ್ನು ಮತ್ತು ಕೆಡುಕನ್ನು ಪರಸ್ಪರ ಬೇರ್ಪಟ್ಟು ತಿಳಿಯುವಂತಹ ಶಕ್ತಿಯನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಮಾರ್ಗದರ್ಶನ ಮಾಡಲಿಕ್ಕಾಗಿ ಪ್ರಗಲ್ಭದ ಉಲಮಾಗಳನ್ನು ಅಲ್ಲಾಹು ತಾಲ ಕೊಟ್ಟಿದ್ದಾನೆ. ಆದ್ದರಿಂದ ಸಹೋದರರೇ, ಸತ್ಯವನ್ನು ಅರಿತುಕೊಂಡು ಅವರಲ್ಲಿ ಧರ್ಮ ಬೋಧನೆಯನ್ನು, ಧರ್ಮ ಪ್ರಜ್ಞೆಯನ್ನು ಮೂಡಿಸಿ ನೈತಿಕ ಜಾಗೃತಿಯ ಕಾವಲಾಳುಗಳನ್ನಾಗಿ ಅವರನ್ನು ಪರಿವರ್ತಿಸಿ ಅವರ ಮೂಲಕ ಸಮಾಜದಲ್ಲಿ ಬೃಹತ್ತಾದಂತಹ ಒಂದು ಪರಿವರ್ತನೆಯನ್ನು ಸೃಷ್ಟಿ ಮಾಡುವ ಉದ್ದೇಶವನ್ನು ಹೊಂದಿದೆ. ಈಗಾಗಲೇ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಡಿವಿಷನ್ ಮಟ್ಟದಿಂದ ಜಿಲ್ಲಾ ಮಟ್ಟದ ತನಕ ಅದರ ಚುನಾವಣಾ ಕಾಲ ಇವತ್ತು ಬಂದಿದೆ. ಇನ್ಶಾ ಅಲ್ಲಾ ನಮ್ಮ ನಾಡಿನ ಸುನ್ನತ ಜಮಾತಿನ ಯುವ ಪಡೆಗೆ ಹೊಸ ನಾಯಕತ್ವವನ್ನು ಆರಿಸುವಂತಹ ನಾಯಕತ್ವದ ಕಾಲದಲ್ಲಿ ನಾವಿದ್ದೇವೆ. ಈ ನಾಡಿನಲ್ಲಿರುವ ಪ್ರತಿಯೊಂದು ಏಜ್ ಲಿಮಿಟ್ನ ಜನರಿಗೂ ಕೂಡ ವಿವಿಧ ಪ್ರಾಯದ ಜನರಿಗೆ ವಿವಿಧ ವೇದಿಕೆಗಳನ್ನು ಕಟ್ಟಿ ಆ ಚೌಕಟ್ಟಿನಲ್ಲಿ ಅವರನ್ನು ಬಂದಿಯಾಗಿಸಿ ಅವರಿಗೆ ಧರ್ಮ ಪ್ರಜ್ಞೆಯ ಅಧ್ಯಾಪನಗಳನ್ನು ಕೊಟ್ಟು ಉಲೆಮಾ ಮತ್ತು ಸಯೀದಿಗಳ ಹಿಂದೆ ಅವರನ್ನು ಭದ್ರವಾಗಿ ನೆಲೆಯೂರಿಸಿ ಮನುಷ್ಯರಲ್ಲಿ ದೇವ ಪ್ರಜ್ಞೆಯನ್ನು ಮೂಡಿಸಿ ಸರಿಯಾದ ಸತ್ಪ್ರಜೆಗಳನ್ನಾಗಿ ಮೂಡಿಸುವ ಪ್ರಯತ್ನಗಳು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಮೂಲಕ, ಸುನ್ನಿ ಯುವಜನ ಸಂಘಗಳ ಮೂಲಕ, ಸಮಸ್ತ ಕೇರಳ ಜಮಿಯತ್ ಉಲಮಾದ ಮೂಲಕ ನಮ್ಮ ವಿದ್ವಾಂಸರು ಮಾಡುತ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಕಾಂದಬರ ಮುಸ್ತಾದ್ ಮಾಡುತ್ತಿರುವ ಸೇವೆಯ ಬಗ್ಗೆ ನಿಮಗೆ ಯಾರಿಗೂ ಕೂಡ ನಾನು ದೀರ್ಘವಾದ ಪ್ರವಚನ ಮಾಡಬೇಕಾದ ಅಗತ್ಯ ಇಲ್ಲ. 77 ವಯಸ್ಸಿನ ಇಡೀ ವಯಸ್ಸಿನಲ್ಲೂ ಕೂಡ ಕಾಂದಬರ ಮುಸ್ತಾದ್ ಸಮಾಜದ ಸರ್ವಜನರ ಏಳಿಗೆಗಾಗಿ ಕೇವಲ ಯಾವುದಾದರೊಂದು ಕೋಮಿಗೆ ಅವರ ಕಾರ್ಯಕ್ರಮ ಸೀಮಿತವಾಗಿಲ್ಲ, ಯಾವುದಾದರೊಂದು ವರ್ಗಕ್ಕೆ ಅವರ ಕಾರ್ಯಕ್ರಮ ಸೀಮಿತವಾಗಿಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ ಇಹ್ತಿರಾಮೆ ಇನ್ಸಾನಿಯಾತ್, ಮನುಷ್ಯರನ್ನು ಗೌರವಿಸಿ ಎನ್ನುವ ಘೋಷವಾಕ್ಯದೊಂದಿಗೆ ಗುಲಬರ್ಗಾದಿಂದ ಆರಂಭಿಸಿದ ಮಂಗಳೂರು ತನಕದ ಕಾಂದಬರ ಮುಸ್ತಾದರವರ ಕರ್ನಾಟಕ ಯಾತ್ರೆಯ ಮಧ್ಯೆ ಅವರು ನೀಡಿದ ವೀಲ್ ಚೇರ್ಗಳು, ಅವರು ಕೊಟ್ಟ ಟೈಲರಿಂಗ್ ಮೆಷಿನ್ಗಳು, ಅವರ ಆಸ್ಪತ್ರೆಗೆ ಕೊಟ್ಟ ಜನರೇಟರ್ಗಳು, ಸಮಾಜದ ಏಳಿಗೆಗಾಗಿ ಅವರು ನೀಡಿದಂತಹ ಸೇವೆಗಳು, ಅಲ್ಲಲ್ಲಿ ಅವರು ಶಿಲಾನ್ಯಾಸವನ್ನು ಮಾಡಿದಂತಹ ನಾಲೆಜ್ ವಿಲೇಜ್ಗಳು ಯಾವುದಾದೊಂದು ಕೋಮನ್ನು ಮಾತ್ರ ಲಕ್ಷ್ಯವಾಗಿಟ್ಟು ಅವರು ಮಾಡಿರುವ ಸೇವೆಗಳಾಗಿರಲಿಲ್ಲ. ಬದಲಾಗಿ ಮನುಷ್ಯರನ್ನು ಗೌರವಿಸಿ ಎನ್ನುವುದಾಗಿತ್ತು. ಕಾಂದಬರ ಮುಸ್ತಾದ್ ಮಣ್ಣಿನಲ್ಲಿ ಮೊಳಗಿಸಿದ ಶಬ್ದ ಅದನ್ನೇ ಸುನ್ನಿ ಯುವಜನ ಸಂಘ ಎತ್ತಿ ಹಿಡಿದಿದೆ, ಅದನ್ನೇ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎತ್ತಿ ಹಿಡಿದಿದೆ. ಅದಕ್ಕಾಗಿ ಕಾಂದಬರ ಮುಸ್ತಾದ್ ಅವರ ಭದ್ರವಾದ ನೇತೃತ್ವವನ್ನು ಅಂಗೀಕಾರ ಮಾಡಿ ತಾಜುಲ್ ಉಲಮಾ, ಶಂಸುಲ್ ಉಲಮಾ ಮುಂತಾದ ಮಹಾತ್ಮರು ತೋರಿಸಿಕೊಟ್ಟ ಹಾದಿಯಲ್ಲಿ ಭದ್ರವಾಗಿ ಸಮೂಹವನ್ನು ನಡೆಯುತ್ತಾ ಇದೆ. ಸಹೋದರರೇ, ನಮ್ಗೊತ್ತಿದೆ ಇಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಾಳೆ ಏರ್ಪಾಡು ಮಾಡಿದ್ದಾರೆ. ಸಾಮೂಹಿಕ ಕಾರ್ಯಕ್ರಮಗಳ, ವಿವಾಹ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ನಾವು ನೀಡುವ ಸಂದೇಶ ಏನೆಂದರೆ ಕೇವಲ ಬಾಯಿಗಳ ಮೂಲಕ, ಲೇಖನಿಗಳ ಮೂಲಕ, ನಾಲಗೆಗಳ ಮೂಲಕ, ಭಾಷಣಗಳ ಮೂಲಕ, ಬುಕ್ಲೆಟ್ಸ್ಗಳ ಮೂಲಕ ಯಾವುದಾದರೂ ಜಾಹೀರಾತುಗಳನ್ನು ಕೊಟ್ಟು ಯಾವುದಾದರೂ ಬಾಹ್ಯವಾದ ರೀತಿಯಲ್ಲಿ ವರದಕ್ಷಿಣೆ ವಿರುದ್ಧ ಆಂದೋಲನವನ್ನು ಹಮ್ಮಿಕೊಳ್ಳುವುದಲ್ಲ. ಬದಲಾಗಿ ಕಾಂದಬರ ಮುಸ್ತಾದ್ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳ ಬಾಳಿಗೆ ಈ ರೀತಿಯ ಉಚಿತ ವಿವಾಹಗಳನ್ನು ಮಾಡಿಕೊಟ್ಟು ಬೆಳಕಾಗಿದ್ದಾರೆ.
ಕಾಂದಬರ ಮುಸ್ತಾದ್ ಬೆಳಕು ಹೊತ್ತಿಸಿದ್ದು ಎಲ್ಲಿ? ಕಾಂದಬರ ಮುಸ್ತಾದ್ ದೀಪ ಬೆಳಗಿಸಿದ್ದು ಎಲ್ಲಿ? ಲಕ್ಷಾಂತರ ಮನುಷ್ಯರ ಬದುಕಿನಲ್ಲಿ, ಲಕ್ಷಾಂತರ ಮನುಷ್ಯರ ಹೃದಯಗಳಲ್ಲಿ. ಈ ನಾಡಿನಲ್ಲಿ 10 ಲಕ್ಷ ಮಂದಿ, 1 ಮಿಲಿಯನ್ ಮಂದಿ ಮೌಲಾನಾ ಕಾಂದಬರ ಮುಸ್ತಾದ್ರವರ ಕಾರಣದಿಂದ ಇವತ್ತು ಅವರ ಬದುಕನ್ನು ಮುನ್ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಮಂದಿಗೆ ಅವರ ಆಶ್ರಯನ್ನು ಕೊಟ್ಟಿದ್ದಾರೆ, ಅರಿವನ್ನು ಕೊಟ್ಟಿದ್ದಾರೆ. ಒಂದೇ ಕ್ಯಾಂಪಸ್ನೊಳಗೆ 25,000 ಅನಾಥ ಮಕ್ಕಳ ಬಾಳಿಗೆ ಅವರು ಬೆಳಕಾಗಿದ್ದಾರೆ. ಮೇಲೆ ನೋಡಿದರೆ ಆಕಾಶ, ಕೆಳಗೆ ನೋಡಿದರೆ ಭೂಮಿ. ಅವರನ್ನ ಪ್ರೀತಿಸಲಿಕ್ಕೆ ಜನರಿಲ್ಲ, ಪೋಷಿಸಲಿಕ್ಕೆ ಜನರಿಲ್ಲ, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿಕ್ಕೆ ಅವರಿಗೆ ತಂದೆ ತಾಯಿಯಂದಿರಿಲ್ಲ. ಈ ಒಂದು ಸನ್ನಿವೇಶದಲ್ಲಿ ಅವರನ್ನ ವಹಿಸಿಕೊಂಡು, ಅವರ ಜವಾಬ್ದಾರಿಯನ್ನು ವಹಿಸಿಕೊಂಡು, ಅವರ ಬದುಕಿಗೆ ಬೆಳಕಾಗುವಂತಹ ಸಾವಿರಾರು ಕಾರ್ಯಕ್ರಮಗಳ ಮೂಲಕ ತನ್ನ ದೀರ್ಘವಾದ ಅರ್ಧ ಶತಕಕ್ಕಿಂತ ಹೆಚ್ಚಿನ ಕಾಲವನ್ನ ಉಸ್ತಾದ್ ಈ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸಹೋದರರೇ, ಇವತ್ತು ಕೂಡ ಅವರು ಬಂದದ್ದು 5:30 ಗಂಟೆಗೆ ಮಂಗಳೂರು ತಲುಪಿದ್ದಾರೆ. 10:20 ಟ್ರೈನಿಗೆ ಅವರು ಮಂಗಳೂರಿಗೆ ತಲುಪಬೇಕಾಗಿದೆ. ಹೆಚ್ಚೆಂದರೆ 8:45 ವೇದಿಕೆಯಿಂದ ಅವರು ನಿರ್ಗಮಿಸಬೇಕಾಗಿದೆ. ಇಷ್ಟೊಂದು ದೂರದ ಯಾತ್ರೆಯನ್ನು ಕೈಗೊಂಡು ಕೇವಲ 40-45 ನಿಮಿಷಗಳ ಕಾಲ ಮಾತ್ರ ಈ ಬೃಹತ್ತಾದ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಗಂಟೆಗಟ್ಟಲೆ ಯಾತ್ರೆ. ಒಂದು ಭಾಗಕ್ಕೆ 5 ಗಂಟೆ, 6 ಗಂಟೆ, 7 ಗಂಟೆ, ಇನ್ನೊಂದು ಭಾಗಕ್ಕೆ 7 ಗಂಟೆ. ಒಂದು ದಿನದಲ್ಲಿ 14 ಗಂಟೆಗಳ ಕಾಲ 77ರ ಇಳಿವಯಸ್ಸಿನ ವಯೋಸಹಜವಾದಂತಹ, ವಾರ್ಧಕ್ಯ ಸಹಜವಾದಂತಹ ಸಮಸ್ಯೆಗಳನ್ನು ಎದುರಿಸುವ ಒಬ್ಬ ವ್ಯಕ್ತಿ ತನ್ನ ಸಮಯದ ಅತ್ಯಂತ ಅಮೂಲ್ಯವಾದ ಇಷ್ಟೊಂದು ಗಂಟೆಗಳನ್ನ ಈ ರೀತಿಯ ಕಾರ್ಯಕ್ಕಾಗಿ ವಹಿಸಿದ್ದರೆ, ತನ್ನ ಸಾನ್ನಿಧ್ಯದಿಂದ, ತನ್ನ ಕಾರ್ಯಕ್ರಮದಿಂದ, ತನ್ನ ಏನಾದರೊಂದು ಭಾಷಣದಿಂದ ತಾನೊಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಒಂದು ಊರಿನಲ್ಲಿ ಯಾವುದಾದರೊಂದು ರೀತಿಯ ಧಾರ್ಮಿಕವಾದ ಅಭಿವೃದ್ಧಿಯಾಗುವುದಾದರೆ, ಸಾಮಾಜಿಕವಾದ ಪ್ರೇರಣೆಯಾಗುವುದಾದರೆ ಆ ಸ್ಥಳದಲ್ಲಿ ತಾನಿರಬೇಕೆನ್ನುವ ಉದ್ದೇಶದಿಂದ ಮಾತ್ರ ಮೌಲಾನಾ ಉಸ್ತಾದರು, ಕಾಂದಬರ ಮುಸ್ತಾದರವರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುತ್ತಾ ಇದ್ದಾರೆ. ಆದ್ದರಿಂದ ಸಹೋದರರೇ, ಯಾವತ್ತು ಯೋಚನೆ ಮಾಡಬೇಕಾದದ್ದು ಈ ಸಂಘಟನೆಗಳನ್ನು ಬೆಂಬಲಿಸುವ ಮೂಲಕ, ಮೌಲಾನಾ ಕಾಂದಬರ ಮುಸ್ತಾದರವರ ಆ ಕೈಗಳಿಗೆ ಶಕ್ತಿಯನ್ನು ನೀಡುವ ಮೂಲಕ, ಸಮಾಜದಲ್ಲಿ ಅವರು ಮಾಡುತ್ತಿರುವಂತಹ ಸೇವಾ ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಪ್ರೋತ್ಸಾಹಿಸುವ ಮೂಲಕ ಇನ್ನಷ್ಟು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡುವ ಅನುವನ್ನವರಿಗೆ ನಾವು ಮಾಡಿಕೊಡಬೇಕಾಗಿದೆ. ಸಮಾಜದ ನಿಜವಾದ ನೇತೃತ್ವ ಯಾರು? ಉಲಮಾಗಳು ಸಮಾಜವನ್ನು ಮುನ್ನಡೆಸಬೇಕು. ಒಬ್ಬ ಆಲಿಮ್ಗೆ ಮಾತ್ರ ಈ ಸಮಾಜವನ್ನು ಸರಿಯಾದ ದಿಶೆಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ. ಯಾವುದೊಬ್ಬ ವಿದ್ಯಮಿ, ಯಾವುದಾದೊಬ್ಬ ರಾಜಕಾರಣಿ ಯಾವತ್ತೂ ಕೂಡ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಮಾಜದ ನಾಡಿ ಮಿಡಿತಗಳನ್ನು ಅತ್ಯಂತ ಸರಿಯಾಗಿ ಅರಿತಿರುವ, ಸಮಾಜದ ನೋವು ನಲಿವುಗಳನ್ನು ಸಂಪೂರ್ಣವಾಗಿ ಎದೆಗೇರಿಸಿರುವ, ಸದಾ ಸಮಯ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಚಿಂತಾಕಾಂತರಾಗಿರುವ, ನಿಸ್ವಾರ್ಥರಾದ, ನಿಷ್ಕಳಂಕರಾದ, ನಿಷ್ಕಾಮಕರ್ಮಿಗಳಾದ ಉಲಮಾಗಳಿಂದ ಮಾತ್ರ ಈ ಒಂದು ಅಭಿವೃದ್ಧಿ ಸಾಧ್ಯ ಎನ್ನುವ ನಿಟ್ಟಿನಲ್ಲಿ ಮೌಲಾನಾ ಕಾಂದಬರ ಮುಸ್ತಾದ್ ನಮಗೆ ತಮ್ಮ ಜೀವನದ ಮೂಲಕ ತೋರ್ಪಡಿಸಿಕೊಟ್ಟಿದ್ದಾರೆ. सुन्नियों की शान, सब दिलों की जान, लेके मोहब्बत का पैगाम आए हैं। सुन्नियों की शान, सब दिलों की जान, लेके मोहब्बत का पैगाम आए हैं। सुल्तानुल उलमा जिंदाबाद, सुल्तानुल उलमा जिंदाबाद, सुल्तानुल उलमा जिंदाबाद, सुल्तानुल उलमा जिंदाबाद। हिंदू मुस्लिम सिख ईसाई एक दूजे की जान, मिलकर रहते हैं यहाँ पर ये है हिंदुस्तान। हिंदू मुस्लिम सिख ईसाई एक दूजे की जान, मिलकर रहते हैं यहाँ पर ये है हिंदुस्तान। एक दूजे पर ये मर मिटते इनकी है पहचान, फैला है हम सारे जगत में है प्यारा पैगाम, सबके दिलों को ये मिलाने आगे गए, मानवता की शम्मा जलाने आगे गए। सुल्तानुल उलमा जिंदाबाद, सुल्तानुल उलमा जिंदाबाद, सुल्तानुल उलमा जिंदाबाद,
സുൽത്താനുൽ ഉലമ സുൽത്താനുൽ ഉലമ സുൽത്താനുൽ ഉലമ സുൽത്താനുൽ ഉലമ സുൽത്താനുൽ ഉലമ सुन्नियों की शान सब दिलों की जान लेकिन मोहब्बत का पैगाम आएंगे सुन्नियों की शान सब दिलों की जान लेकिन मोहब्बत का पैगाम आएंगे SSF के नाम से तुलबा की देखे पहचान सारे दुनिया कोई दिखाए इल्म की क्या है शान इल्म अदब का सब सिखा कर इनका बड़ा ईमान SSF के बच्चों पर है इनका एहसान सबके दिलों को ये मिलाने आगे गए मानवता की शम्मा जलाने आए हैं सुल्तानुल उलमा जिंदाबाद 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 सुल्तानुल उलमा सुन्नियों की शान सुबह दिलों की जान एक मोहब्बत का पैगाम आएंगे तो बदरो अलैना मिसलियातिल बदा वजब शुक्र अलैना बदाने लगिदा സഹോദരങ്ങളെ മക്കളെ എല്ലാം അങ്ങ് മാറി നിൽക്കാൻ മാറി നിൽക്കാൻ അങ്ങോട്ട് അല്ലാഹു എല്ലാവർക്കും ബറക്കത്ത് നൽകുമാറാവട്ടെ ബഹുമാനപ്പെട്ട സുൽത്താനുൽ